ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ದಾಖಲೆಗಳನ್ನೇ ನಕಲು ಮಾಡುವ ಬೃಹತ್ ಜಾಲವೊಂದು ಬಯಲಾಗಿದೆ. ಸಾಗರ ತಾಲೂಕು ಕಚೇರಿಯಲ್ಲಿ ಕಡತಗಳನ್ನೇ ತಿರುಚಿ ಖಾಸಗಿ ವ್ಯಕ್ತಿಗಳಿಗೆ ಜಮೀನು ಮಂಜೂರು ಮಾಡಲು ಸಂಚು ರೂಪಿಸಿದ್ದ ಖತರ್ನಾಕ್ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ. ಹಣದ ಆಸೆಗಾಗಿ ಹಳೆಯ ದಾಖಲೆಗಳನ್ನೇ ಹೊಸದಾಗಿ ಸೃಷ್ಟಿಸಿ ಇಲಾಖೆಗೆ ಪಂಗನಾಮ ಹಾಕಲು ಹೊರಟಿದ್ದ ಶಿರಸ್ತೆದಾರ ಹಾಗೂ ಗ್ಯಾಂಗ್ ಈಗ ಸಿಕ್ಕಿಬಿದ್ದಿದೆ. ಈ ಪ್ರಕರಣದಲ್ಲಿ ಲಕ್ಷಾಂತರ ರೂಪಾಯಿ ನಗದು ಮತ್ತು ಕಾರನ್ನ ಜಪ್ತಿ ಮಾಡಲಾಗಿದ್ದು, ಖ್ಯಾತ ವಕೀಲರೊಬ್ಬರ ಹೆಸರು ಕೂಡ ಕೇಳಿ ಬರ್ತಿದೆ. ಈ ಕುರಿತು ಸಾಗರ ತಹಶೀಲ್ದಾರ್ ಅವರು ನೀಡಿದ ದೂರಿನ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಇಲಾಖೆಯ ಕಚೇರಿಗಳೇ ಭ್ರಷ್ಟಾಚಾರದ ಅಡ್ಡೆಯಾಗುತ್ತಿವೆ ಎಂಬ ಅನುಮಾನ ಈಗ ಸಾಗರದಲ್ಲಿ ನಿಜವಾಗಿದೆ. ಭೂ ಸುಧಾರಣೆ ಯೋಜನೆಗೆ ಸಂಬಂಧಿಸಿದ ಮಾಹಿತಿಗಳನ್ನ ಗಣಕೀಕರಿಸುವ ನೆಪದಲ್ಲಿ ಸಾಗರ ತಹಶೀಲ್ದಾರ್ ರಶ್ಮಿ ಅವರು ನಕಲಿ ದಾಖಲೆಗಳನ್ನ ಸೃಷ್ಟಿಸುತ್ತಿದ್ದ ಜಾಲವೊಂದನ್ನ ಬಯಲಿಗೆಳೆದಿದ್ದಾರೆ. ನಿನ್ನೆ ದಿನ ಮಾರ್ಚ್ 18ರಂದು ಮಧ್ಯಾಹ್ನ ಹೊತ್ತಿಗೆ ದಾಖಲೆ ಕೊಠಡಿಯ ಶಾಖಾ ಮೇಲ್ವಿಚಾರಕ ರಾಮಂಜನೇಯ ಅವರು ಭೂ ಸುಧಾರಣೆ ಕಡತಗಳ ಕಂಪ್ಯೂಟರೀಕರಣದ ಕೆಲಸದಲ್ಲಿದ್ದರು. ಈ ವೇಳೆ ಆನಂದಪುರ ಹೋಬಳಿ ಮತ್ತು ತಾಳಗುಪ್ಪ ಹೋಬಳಿಗೆ ಸೇರಿದ ಹಳೆಯ ಮಂಜೂರಾತಿ ಪತ್ರಗಳನ್ನ ಅಕ್ರಮವಾಗಿ ನಕಲು ಮಾಡಿ ಸೃಷ್ಟಿಸ್ತಾ ಇರುವುದು ಪತ್ತೆಯಾಗಿದೆ. ನಕಲಿ ಕಡತಗಳನ್ನ ಅಸಲಿ ಕಡತಗಳ ನಡುವೆ ಸೇರಿಸಲು ಅಭಿಲಾಷ್ ಎಂಬಾತನ ಮೂಲಕ ಬರೋಬ್ಬರಿ 2 ಲಕ್ಷ ರೂಪಾಯಿ ಲಂಚದ ಆಮಿಷವೊಡ್ಡಲಾಗಿತ್ತು. ಪೊಲೀಸರು ಹಾಗೂ ತಹಸೀಲ್ದಾರ್ ಕಾರ್ಯಾಚರಣೆ ನಡೆಸಿದಾಗ ಬಿಳಿ ಬಣ್ಣದ ಬ್ರೆಜಾ ಕಾರಿನಲ್ಲಿ 1,75,000 ರೂಪಾಯಿ ನಗದು ಪತ್ತೆಯಾಗಿದೆ. ಈ ಸಂಬಂಧ ಶಿರಸ್ತೆದಾರ ರಾಮಂಜನೇಯ, ಭೂಮಾಪನ ಇಲಾಖೆಯ ಅವಿನಾಶ್ ಸೇರಿದಂತೆ 6 ಜನರ ಮೇಲೆ ಸಾಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಪ್ರಕರಣದ ಕುರಿತು ಸಾಗರ ತಹಶೀಲ್ದಾರ್ ರಶ್ಮಿ ಅವರು ಮಾತನಾಡಿದ್ದು, ದಾಖಲೆಗಳನ್ನ ಬದಲಿಸಲು ಯತ್ನಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಗರಣದಲ್ಲಿ ಸಾಗರದ ಖ್ಯಾತ ವಕೀಲರೊಬ್ಬರ ಪಾತ್ರದ ಬಗ್ಗೆಯೂ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ತಾಲೂಕು ಕಚೇರಿಯಲ್ಲಿ ರಾಮಾಂಜನೇಯ ಅಂತ ಹೇಳಿ ಒಬ್ಬ ಶಿರಸ್ತೆದಾರರು, ಆಮೇಲೆ ಅವಿನಾಶ್ ಅಂತ ಹೇಳಿ ಒಬ್ಬ 1 ಜನ ಸೇರ್ಕೊಂಡು ಹಿರೇಮನೆ ತಾಳಗುಪ್ಪ ಹೋಬಳಿ ಹಿರೇಮನೆಯಲ್ಲಿ 20 ಗುಂಟೆ ದರಖಾಸ್ತು ಫೈಲು, ಹಾಗೆ ಇದರಲ್ಲಿ ಚನ್ನಶೆಟ್ಟಿಕೊಪ್ಪದಲ್ಲಿ 2 ಎಕರೆದು 1 ಫೈಲು, ಆಮೇಲೆ 5 ಎಕರೆದು ಇನ್ನೊಂದು ಫೈಲ್ಗಳನ್ನ ಫೇಕ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡಿಸಿ ಅದನ್ನ ರೆಗ್ಯುಲರೈಸ್ ಮಾಡೋ ಇದರಲ್ಲಿ ನಮ್ಮ ಗಮನಕ್ಕೆ ಬಂದಾಗ ಅದ್ರ ಬಗ್ಗೆ ವಿಚಾರಿಸಿದಾಗ ಈ ತರ ಫೇಕ್ ಮಾಡ್ಲಿಕ್ಕೆ ಒಬ್ರು ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟ ಆಧಾರದ ಮೇಲೆ ಇವರಿಬ್ರು ಸೇರ್ಕೊಂಡು ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಅವ್ರು ಕೊಟ್ಟಿದ್ದನ್ನ ಇವರು ಇದು ಮಾಡಿಸ್ಲಿಕ್ಕೆ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ತಗೊಂಡ್ಬಂದಿದ್ದಾರೆ ತಾಲೂಕು ಕಚೇರಿಗೆ. ಇದು ಗೊತ್ತಾದ ಕೂಡಲೇ ಸಾಗರದ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಅದ್ರ ಬಗ್ಗೆ ದೂರು ದಾಖಲು ಮಾಡಿದೀವಿ ಹಾಗೂ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ಇದನ್ನ ತಗೊಂಡ್ಬಂದಿದ್ದೀವಿ. ನಮ್ಮ ಏನ್ ಶಿರಸ್ತೆದಾರ ಇದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಪ್ರಪೋಸಲ್ ಕಳಿಸ್ತೀವಿ. ತಾಳಗುಪ್ಪ ಹೋಬಳಿ ಹಿರೇಮನೆ ಗ್ರಾಮದಲ್ಲಿ ಲಕ್ಷ್ಮಣ ಪೂಜಾರಿ ಬಿನ್ ರಾಮ ಪೂಜಾರಿ ಅನ್ನೋ ಹೆಸರಿಗೆ ಸರ್ವೆ ನಂಬರ್ 171ರಲ್ಲಿ 20 ಗುಂಟೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಚನ್ನಶೆಟ್ಟಿಕೊಪ್ಪದಲ್ಲಿ ಹಾಲಮ್ಮ ಗಂಡ ಧರ್ಮಪ್ಪ ಇವರ ಹೆಸರಿಗೆ ಸರ್ವೆ ನಂಬರ್ 66ರಲ್ಲಿ 2 ಎಕರೆ ಕಡತ ತಯಾರು ಮಾಡಿದ್ದಾರೆ. ಹಾಗೆ ಇನ್ನೊಂದು ಚನ್ನಶೆಟ್ಟಿಕೊಪ್ಪದ ಸರ್ವೆ ನಂಬರ್ 18ರಲ್ಲಿ ಹರಟೆ ಧರ್ಮಪ್ಪ ಬಿನ್ ದ್ಯಾವಪ್ಪ ಅನ್ನೋ ಹೆಸರಿಗೆ 5 ಎಕರೆ ದರಖಾಸ್ತು ಕಡತಗಳನ್ನ ತಯಾರು ಮಾಡಿರೋದು ಗಮನಕ್ಕೆ ಬಂದಿದೆ. ತನಿಖೆ ಮುಂದುವರಿಯುತ್ತೆ. ಯಾವ ಗ್ರಾಮದ ಇದೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಕ್ ತಂದಿದ್ದಾನೆ ಪಟಾಪಟ ಹೇಳಿ ಯಾವ ಊರಲ್ಲಿ ಚನ್ನಶೆಟ್ಟಿಕೊಪ್ಪದ ಎಷ್ಟು ಇದೆ? ಎಷ್ಟು ಎಕರೆ ಇದೆ? ಇನ್ನೊಂದು ಯಾವ ಊರು ಸರ್? ಹಿರೇಮನೆ ಅದೆಷ್ಟು ಎಕರೆ? 20 ಗುಂಟೆ. ಟೋಟಲ್ 7 ಎಕರೆ 20 ಗುಂಟೆಗಳು. ಏನ್ ಫೈಲ್ಗಳು? ನೋಡಿದ್ರಲ್ಲ ವೀಕ್ಷಕರೇ, ಭೂಮಿಯ ದಾಖಲೆಗಳನ್ನ ತಿದ್ದಿ ಇಲಾಖೆಯ ಆಸ್ತಿಯನ್ನೇ ಹೊಡೆಯಲು ಹೋದವರಿಗೆ ಈಗ ಸರಿಯಾದ ಶಾಸ್ತಿಯಾಗಿದೆ. ತಹಶೀಲ್ದಾರ್ ರಶ್ಮಿ ಅವರ ಈ ಸಮಯ ಪ್ರಜ್ಞೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ಪ್ರಕರಣದಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆಯಿಂದ ಹೊರಬರಬೇಕಿದೆ. ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.